ಹಂಗ್ಯಾಕ್ ನೋಡ್ತೀಯ? ಎಲ್ಲಾಡಿಕೆ ಆಯ್ತಲ್ಲ ಹಾಕೋ, ಅದನ್ನ ನಾನೇ ಎತ್ಕೊಳ್ಬೇಕಾ? ನಿನ್ ಕೈಯಾರ ಕೂಡ ಬೆಳ್ಳೆದೆಲೆ ರುಚಿನೇ ರುಚಿ ಚೆನ್ನಿ. ಆ ಶಿವ ಹೆಂಗಸ್ರ ಕೈಯಾಗ ಅದೇನ್ ಶಕ್ತಿ ಕೊಟ್ಬಿಟ್ಟವನು. ಎಷ್ಟು ಕೋಪ ಇರ್ಲಿ, ಬಳೆ ಶಬ್ದ ಕಿವಿ ಬಿದ್ದು ಕೂಡಲೇ ಒಂಥರ ಕಳೆ ಬರುತ್ತೆ ನೋಡು. ಕಳೆ ಬರ್ದೆ ಏನ್ ಮಾಡಾತು? ಅದಿರ್ಲಿ, ನಾನ್ ಹೇಳಿದ ವಿಷಯ ಏನಾಯ್ತು? ಓ ಅದಾ, ಈ ಸಾರಿ ಸುಗ್ಗಿ ಮುಗಿದ್ ಕೂಡ್ಲೆ ಆಕಾಶ ತಲೆ ಮೇಲೆ ಬಿದ್ರು ಸರಿ ತಂದ್ಕೊಟ್ಬಿಡ್ತೀನಿ. ಏನ? ಒಂದ್ ಮಗು ದತ್ತು ತಗೊಂಡ್ ನೀನ್ ಅಮ್ಮ ಅನಿಸ್ಬಿಡ್ತೀನಿ. ನಿನ್ ಮಕ್ಕ ಕಸಿಯಕ್ಕೆ ಬೆಳಿಯ ಒಡವೆ ತಕ್ಕೊಡು ಅಂದ್ರೆ ಮಗುನ ದತ್ ತಗೊಳ್ತೀಯ? ಕತ್ತಗ ನಕ್ಲೀಸ್ ಅದೇನ್ ಮಹಾಬಿಡು ಚೆನ್ನಿ. ಈ ಕಾಂಪೌಂಡರ್ ರಂಗ ಗುಂಡ್ಕಲ್ ಇದ್ದಂಗಿದ್ರೆ ಒಂದೇನು 10 ನಕ್ಲೀಸ್ ಮಾಡ್ಸಾಕ್ತೀನಿ. ಏನು ಕಾಂಪೌಂಡರ್ ಸಾಹೇಬರು, ನಕ್ಲೀಶು ನಕ್ಲೀಶು ಅಂತ ಬರೀ ಬಾಯಿ ಮಾತಿನಲ್ಲೇ ಪಾಲಿಶ್ ಮಾಡ್ತಾ ಇದ್ದೀರಾ? ಇತ್ತೀಚೆಗೆ ಕಾಟ ತಡಿಯಕ್ಕಾಗಕ್ಕಿಲ್ರಪ್ಪ. ಯಾವಾಗ ನೋಡಿದ್ರು ಒಡವೆ ಒಡವೆ ಅಂತ ನನ್ ಪ್ರಾಣ ಇಂತವಳೆ. ಏನ್ ಹೇಳಿ ಹೇಳು, ನೀನ್ ಅವಳು ಒಡವೆ, ಅವಳು ನಿನಗೆ ಒಡವೆ ಅಂತ. ನಿನ್ ತಮ್ಮಯ್ಯ ಅಂತೀರಪ್ಪ. ಮಲೇರಿಯಾ ಜಾಗ ಸ್ವಲ್ಪ ಎಚ್ಚರಿಕೆಯಿಂದಿರೋದು ಒಳ್ಳೇದಲ್ಲ. ಧೈರ್ಯವಾಗಿ ಕೈ ಕೊಡಿ, ಏನೂ ಆಗಲ್ಲ. ಅಯ್ಯೋಯ್ಯೋ, ಹಳ್ಳಿಗೆ ಹೋದ ತಕ್ಷಣ ಮರೀದೆ ಕಾಗದ ಬರೀ ತುಂಬಾ ನೋವಾಯ್ತೇನಪ್ಪ? ಇಲ್ಲ, ಇವನೊಬ್ಬ ಸೂಜಿ ಇದೆ ಅಂತ ಚುಚ್ಚಿದ್ದು. ಸೂಜಿ ಚುಚ್ಚಿದ್ದಕ್ಕೋಸ್ಕರ ಅಳ್ತಾ ಇಲ್ಲಮ್ಮ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಅಳ್ತಾ ಇದ್ದಾನೆ. ಹೌದೇನಪ್ಪ? ಅಮ್ಮ, ಅಣ್ಣ, ನಾವಿಬ್ರು ಈ ಜಗತ್ತಿನಲ್ಲಿ ಅಣ್ಣ ತಮ್ಮದ್ರಾಗ ಮಾಡಿಲ್ಲ, ಸ್ನೇಹಿತರಾಗ ಮಾಡ್ತೀವಿ. ಈಗಮ್ಮ ನಿನಗೆ ಮದುವೆ ಮಾಡ್ಬೇಕು ಅಂತ ಒಂದೇ ಕಾಲ್ನಲ್ಲಿ ಎತ್ತಿದ್ದಾಳೆ. ಓಹೋ, ಅಂದ್ರೆ ನಿನಗೆ ಅತ್ತಿಗೆಯಾಗಿ ಬರೋವಳು ನಮ್ಮಿಬ್ಬರ ಮಧ್ಯೆ ಏನಾದ್ರೂ ತಂದು ಹಾಕ್ತಾಳೆ ಅಂತ ಭಯವೇನು? ಚೇಚೆ, ಹಾಗಲ್ಲ, ಹೆಂಡತಿ ಆಗಿ ಬರೋವಳು ಇವನ್ ಹೇಗಿರ್ತಾಳೋ ಅಂತ ಭಯ. ರಾಜ, ಕಾಲ ಬದಲಾಯಿಸಬಹುದು, ಆದ್ರೆ ನನ್ನ ಆಸೆ ಆಕಾಂಕ್ಷೆಗಳು ಮಾತ್ರ ಯಾವ ಕಾಲಕ್ಕೂ ಬದಲಾಯಿಸುವುದಿಲ್ಲ. ಮನಸ್ಸು ನಿರ್ಮಲವಾಗಿ, ಹೃದಯ ತಿಳಿವಿನಿಂದ ಕೂಡಿ, ತಾಯಿ ತಮ್ಮನೇ ನನ್ನ ಸರ್ವಸ್ವ ಅನ್ನೋ ಭಾವನೆ ನನ್ನಲ್ಲಿರೋ ತನಕ ಮಾತ್ರ ನಾನು ಬದುಕಿರ್ತೀನಿ. ನಾನು ಎಷ್ಟು ಸಲ ಹೇಳಿಲ್ಲ ರಾಜ, ನಾವಿಬ್ರು ರಾಮ ಲಕ್ಷ್ಮಣರ ಹಾಗೆ ಬಾಳ್ಬೇಕಲ್ಲ. ಅಣ್ಣ, ರಾಮ ಲಕ್ಷ್ಮಣರು ಅವತಾರ ಪುರುಷರನ್ನ, ನಾವು ಸಾಮಾನ್ಯ ಮನುಷ್ಯರು. ಈ ಜಗತ್ತಿನಲ್ಲಿ ನಾನು ಕಣ್ಣು ಬಿಡುವಾಗಲೇ ತಂದೆಯನ್ನು ಕಳ್ಕೊಂಡ ಅಭಾಗ್ಯ. ಜ್ಯೇಷ್ಠ ಭ್ರಾತ ಪಿತೃ ಸಮಾನಃ ಎಂಬಂತೆ ಆ ತಂದೆ ತರವನ್ನ ನಿನ್ನಲ್ಲಿ ನೋಡ್ತಾ ನೋಡ್ತಾ ದುಃಖನ ಮರೆತಿದ್ದೆ ಅಣ್ಣ. ಆದ್ರೆ ಈಗ 2 ದಿವಸ ನಾನು ನಿನ್ನ ಬಿಟ್ಟು ಹಳ್ಳಿಗೆ ಹೋಗ್ಬೇಕಾದ್ರು ನನ್ನ ಕೈನಲ್ಲಿ ಆಗ್ತಾ ಇಲ್ಲ ಅಣ್ಣ, ಆಗ್ತಾ ಇಲ್ಲ. ಸತ್ಯ, ಹೃದಯಗಳು ಒಂದಾಗಿ ಕಲ್ತಿರುವಾಗ ಇನ್ನು ಅಗಲಬೇಕು ಎಲ್ಲಿ ಬಂತು ಹೇಳು? ಹುಚ್ಚುಡುಗ, ಅಣ್ಣನ್ 2 ದಿವಸ ಬಿಟ್ಟಿರೋದಕ್ಕೆ ಇಷ್ಟ ಹೇಳ್ತಾ ಇದೀಯಾ? ನನ್ನಂಥ ಭಾಗ್ಯಶಾಲಿ ಪ್ರಪಂಚದಲ್ಲೇ ಇಲ್ಲ ಅಮ್ಮ. ನಿನ್ನಂಥ ತಾಯಿ, ರತ್ನದಂಥ ತಮ್ಮ ಪ್ರತಿಯೊಬ್ಬರಿಗೂ ಇದ್ದು ಬಿಟ್ರೆ ರಾಮರಾಜ್ಯ ನಮ್ಮ ಕಣ್ಣು ಮುಂದೆ ಕಾಣುತ್ತಮ್ಮ. ನನಗಂತ ನೀನ್ ಇಷ್ಟು ಓದಿದ್ರು ಸ್ವಲ್ಪನೂ ಅಹಂಕಾರ ಇಲ್ವಲ್ಲೋ? ಅಮ್ಮ, ಏನೇ ಕಷ್ಟ ಬರಲಿ, ಈ 3 ಹೃದಯಗಳು ಮಾತ್ರ ಯಾವಾಗ್ಯೂ ಒಂದಾಗಿರ್ಬೇಕು. ಅಣ್ಣ, ಅಣ್ಣ.